ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗಲಿದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮತ್ತೆ ಕೇವಲ 200 ರೂಪಾಯಿ ಕಟ್ಟಿ ನೀವು 1,00,000 ರೂಪಾಯಿವರೆಗೂ ಹಣ ಹೇಗೆ ಪಡ್ಕೋಬಹುದು ಗೃಹಲಕ್ಷ್ಮಿ ಯೋಜನೆ ಮೂಲಕ, ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ ವೀಕ್ಷಕರೇ, ನಿಮಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ಇನ್ನು ಅನ್ನಭಾಗ್ಯ ಅಕ್ಕಿ ಜೊತೆಗೆ ಈ ಎಲ್ಲಾ ಧಾನ್ಯಗಳನ್ನ ಕೊಡಲಾಗುತ್ತೆ. ಇಂದಿರಾ ಕಿಟ್ ಹೇಗೆ ವಿತರಣೆ ಆಗುತ್ತೆ ಅದನ್ನು ಕೂಡ ನೋಡೋಣ. ಇನ್ನು ಕರ್ನಾಟಕದ 10-12 ಜಿಲ್ಲೆಗಳಲ್ಲಿ ಭಾರಿ ಮತ್ತೆ ಮಳೆ ಸುರಿಯಲಿದೆ. ಗುಡುಗು ಮಿಂಚು ಸಹಿತ ಮಳೆ ಆಗೋದ್ರಿಂದ ಜನರು ಎಚ್ಚರ ವಹಿಸಬೇಕು. ಇನ್ನು ಇದೇ ತರ ಬಿಸಿ ಗಾಳಿ, ಬೆಂಕಿ ಬಿಸಿ ಗಾಳಿ ಬೀಸಲಿದೆ ವೀಕ್ಷಕರೇ, ಉಷ್ಣ ಗಾಳಿ ಬೀಸಲಿದೆ. ಈ 8 ಜಿಲ್ಲೆಗಳಲ್ಲಿ ಜನರು ಎಚ್ಚರ ವಹಿಸಬೇಕು ಅಂತಾನು ಕೂಡ ಹೇಳಲಾಗಿದೆ. ಆ ಒಂದು ಜಿಲ್ಲೆಗಳ ಹೆಸರನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಬಂಗಾರದ ಬೆಲೆ ಮತ್ತೆ ಭಾರಿ ಇಳಿಕೆ ಆಗಲು ಶುರುವಾಗಿದೆ. ಮತ್ತೊಮ್ಮೆ ಸೂಪರ್ ಚಾನ್ಸ್ ಸಿಗುತ್ತಾ? ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಮತ್ತೊಂದು ಗೋಲ್ಡನ್ ಅವಕಾಶ ಸಿಗುತ್ತಾ? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇದ್ರೆ, ಆಧಾರ್ ಕಾರ್ಡ್ ಇದ್ದವರು ಕೂಡ ಹೊಸ ಅಪ್ಡೇಟ್ ಬಂದಿದೆ. ಆಧಾರ್ ಕಾರ್ಡ್ ಇದ್ದವರು ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಬೇಗನೆ ಎಲ್ಲಾ ಕೆಲಸ ಮಾಡಿ ಮುಗಿಸಿಕೊಳ್ಳಿ. ಇಲ್ಲವಾದಲ್ಲಿ ಮುಂದಿನ ಬರೋ ದಿನಗಳಲ್ಲಿ ನಿಮಗೆ ಸಮಸ್ಯೆ ಕೂಡ ಆಗ್ಬಹುದು ವೀಕ್ಷಕರೇ. ಪ್ರತಿಯೊಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ, ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಇವತ್ತು ನಾವು ಕೊಡಲಿದ್ದೇವೆ. ಹಾಗೂ ಇವತ್ತಿನ ಪ್ರಶ್ನೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂದ್ರೆ, ನಿಮಗೆ 29ನೇ ಕಂತು ಹಣ ಜಮೆಯಾಗಿದೆಯಾ? ಎಸ್ ಆರ್ ನೋ? ದಯವಿಟ್ಟು ನಮಗೆ ಕಮೆಂಟ್ ಅಲ್ಲಿ ನಿಮ್ಮ ಉತ್ತರವನ್ನ ಕೊಡಿ ವೀಕ್ಷಕರೇ. ಯಾರೆಲ್ಲ ಕಮೆಂಟ್ ಮಾಡ್ತೀರಿ ನೋಡಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡೋರಿಗೂ ಧನ್ಯವಾದಗಳು. ನಿಮ್ಮ ಕಮೆಂಟ್ ಇಂದ ಸಾವಿರಾರು ಜನರಿಗೆ ತುಂಬಾ ಸಹಾಯವಾಗುತ್ತೆ. ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ, ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಬಂದಿಲ್ಲ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ನೋಡಿ. ನಿನ್ನೆ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ 29ನೇ ಕಂತು ಹಣ ಬಂದಿದೆ ಅಂತ. ಹೌದು ವೀಕ್ಷಕರೇ, ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಕೂಡ ಚೆಕ್ ಮಾಡಬಹುದು. ಇಲ್ಲಿ ನೋಡಿ, 28ನೇ ಕಂತಿನವರೆಗೂ ಹಣ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಿರೋ ಬಗ್ಗೆ ಅಪ್ಡೇಟ್ ಇದೆ. 29ನೇ ಕಂತು ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿರೋ ಬಗ್ಗೆ ಅಪ್ಡೇಟ್ ಇನ್ನೂ ಬಂದಿಲ್ಲ. ಆದ್ರೂ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗಿದೆ ಅಂತಾನೆ ಹೇಳ್ಬಹುದು. ನೋಡಿ, ಇಲ್ಲಿ 29ನೇ ಕಂತು ಅಂದ್ರೆ ಒಟ್ಟು 58,000 ರೂಪಾಯಿ ಆಗುತ್ತೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ. ಸರ್ಕಾರದಿಂದ 56,000 ರೂಪಾಯಿ ಹಣ ಹೋಗಿದೆ. 28 ಕಂತು ಹಣ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಜಮೆ ಆಗಿದೆ ಅಂತ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದಿಂದ ಅಪ್ಡೇಟ್ ಕೂಡ ಮೊನ್ನೆ ತಾನೇ ಬಂದಿತ್ತು ವೀಕ್ಷಕರೇ. ಅದು ಆದ ಮರುದಿನವೇ 29ನೇ ಕಂತು ಹಣ ಕೂಡ ರಿಲೀಸ್ ಮಾಡುತ್ತೇನೆ ಅಂತ ಹೇಳಲಾಗ್ತಾ ಇತ್ತು ವೀಕ್ಷಕರೇ. ಅದೇ ತರ ಬಿಡುಗಡೆ ಕೂಡ ಆಗಿರಬಹುದು ಅಂತ ಹೇಳಲಾಗಿತ್ತು. ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗ ಹಣ ಬರೋದಕ್ಕೆ ಶುರು ಕೂಡ ಆಗಿದೆ. ನೋಡಿ, ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ 29ನೇ ಕಂತು ಹಣ ನಿಮಗೆ ಬಂದಿಲ್ಲ ಅಂದ್ರೆ 30ನೇ ತಾರೀಕಿನವರೆಗೂ ನೀವು ಕಾಯಬೇಕು. ಎದಕ್ಕಂದ್ರೆ ಈ ಒಂದು ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಿರೋದ್ರಿಂದ ಇನ್ನು 8ರಿಂದ 10 ದಿನ ಬೇಕಾಗುತ್ತೆ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗ್ಬೇಕಂದ್ರೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಮೇ ತಿಂಗಳಲ್ಲಿ ಮತ್ತೊಂದು ಕಂತಿನ ಹಣ ಜಮೆ ಆಗುತ್ತೆ. ನೋಡಿ ವೀಕ್ಷಕರೇ, ಇನ್ ಮುಂದೆ ಪ್ರತಿ ತಿಂಗಳು ಒಂದು ಕಂತು ಹಣ ಪಕ್ಕಾ ಗ್ಯಾರಂಟಿ ರಿಲೀಸ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಮೊದಲು 2 ತಿಂಗಳು 3 ತಿಂಗಳು ಹಣ ಸ್ವಲ್ಪ ಲೇಟ್ ಆಗಿ ಬಿಡುಗಡೆ ಆಗ್ತಾ ಇತ್ತು. ಯೋಜನೆ ಪ್ರಾರಂಭವಾದಾಗ DBT ಸಮಸ್ಯೆ ಆಗಿರ್ಬೋದು, ಬ್ಯಾಂಕ್ ಸರ್ವರ್ ಸಮಸ್ಯೆ ಆಗಿರ್ಬೋದು, ಕೋಟ್ಯಾಂತರ ಫಲಾನುಭವಿಗಳನ್ನ ಚೆಕಿಂಗ್ ಪರಿಶೀಲನೆ ಮಾಡೋದು ಎಲ್ಲಾ ಕೂಡ ನಡೀತಾ ಇತ್ತು. ಹೀಗಾಗಿ ಅಕೌಂಟಿಗೆ ಹಣ ಬರ್ತಾ ಇರಲಿಲ್ಲ ಕರೆಕ್ಟ್ ಆಗಿ. ಈಗ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಾಗಿದೆ. ಯಾವುದೇ ಅಡಚಣೆ ಇಲ್ಲದೆ ಇನ್ ಮುಂದೆ ಪ್ರತಿ ತಿಂಗಳು ಹಣ ಹಾಕ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಚಿಕ್ಕೋಡಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ಇದೆಲ್ಲಾ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ನೀವು ಕೂಡ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಕೇವಲ 200 ರೂಪಾಯಿ ಕಟ್ಟಿ 3 ಲಕ್ಷ ರೂಪಾಯಿವರೆಗೂ ನೀವು ಹಣವನ್ನ ಪಡ್ಕೋಬಹುದು ಗೃಹಲಕ್ಷ್ಮಿ ಯೋಜನೆ ಮೂಲಕ. ಯಾವುದೇ ಗ್ಯಾರಂಟಿ ಅಡಮಾನ ಕೂಡ ಇಡೋದು ಬೇಕಿಲ್ಲ ವೀಕ್ಷಕರೇ. ಎದಕ್ಕಂದ್ರೆ ಮೊದಲಿಗೆ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಪ್ರಾರಂಭವಾಗಿದೆ. ಯಾರು ಮೊದಲು ಗೃಹಲಕ್ಷ್ಮಿ ಸಂಘದಲ್ಲಿ ಸದಸ್ಯರಾಗ್ತಾರೆ ನೋಡಿ, ಅವರಿಗೆ ಮೊದಲು ಆದ್ಯತೆ ಕೊಡಲಾಗುತ್ತೆ ಸಾಲ ವಿತರಣೆಯಲ್ಲಿ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಸಂಘದಲ್ಲಿ ಸದಸ್ಯರಾಗಬೇಕಂದ್ರೆ ಮೊದಲಿಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘದಲ್ಲಿ 1,250 ರೂಪಾಯಿ ಪಾವತಿ ಮಾಡಿ ಸದಸ್ಯರಾಗಬೇಕು. ನಂತರ ಅದರಲ್ಲಿ 1,000 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. ನೀವು ಕೊಟ್ಟಿರೋ ಹಣ 250 ರೂಪಾಯಿ ಮಾತ್ರ ಚಾರ್ಜಸ್ ಅಂತ ಡೆಬಿಟ್ ಮಾಡಿಕೊಳ್ಳಲಾಗುತ್ತೆ. ಇನ್ನು 250 ರೂಪಾಯಿ ಮಾತ್ರ ನಿಮ್ದು ಹಣ ಕಟ್ ಆಗುತ್ತೆ, ಚಾರ್ಜಸ್ GST ಅಂತ. ನಂತರ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಅಕೌಂಟ್ ಓಪನ್ ಆಗಿರುತ್ತಲ್ಲ, ಆ ಅಕೌಂಟ್ ಅಲ್ಲಿ ಪ್ರತಿ ತಿಂಗಳು 200 ರೂಪಾಯಿ ತಪ್ಪದೆ ಜಮೆ ಮಾಡಬೇಕು. 6 ತಿಂಗಳವರೆಗೂ ಸರಾಸರಿ ನೀವು ಜಮೆ ಮಾಡಿದರೆ 7ನೇ ತಿಂಗಳು ನೀವು ಗೃಹಲಕ್ಷ್ಮಿ ಸಂಘದಲ್ಲಿ ಸಾಲಕ್ಕೆ ಅಂತ ಅರ್ಜಿ ಹಾಕಬೇಕು. ಅವಾಗ ವೀಕ್ಷಕರೇ, ನಿಮ್ಮ ಸಾಲಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲದೆ, ಯಾವುದೇ ಅಡಮಾನ ಇಲ್ಲದೆ
ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ 3 ಲಕ್ಷ ರೂಪಾಯಿವರೆಗೂ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇದು ಒಂದು ತುಂಬಾ ಒಳ್ಳೆ ಯೋಜನೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗಬಹುದು. ಬನ್ನಿ ವೀಕ್ಷಕರೇ, ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. BPL ಕಾರ್ಡ್ ಹಾಗೂ APL ಕಾರ್ಡ್ ಇದ್ದವರಿಗೆ ಮೊದಲಿಗೆ BPL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, ಇಂದಿರಾ ಕಿಟ್ ವಿತರಣೆ ಈಗ ಶುರುವಾಗ್ತಾ ಇದೆ ವೀಕ್ಷಕರೇ. ತುಂಬಾ ಜನ ಕೇಳ್ತಾ ಇದ್ರು ಇಂದಿರಾ ಕಿಟ್ ಅನ್ನ ಹೇಗೆ ವಿತರಣೆ ಮಾಡ್ತಾರೆ ನೋಡಿ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ಟು. ನಿಮ್ಮ ಹತ್ತಿರ ಒಂದು BPL ಕಾರ್ಡ್ ಇದೆ, ನಿಮ್ಮ ಒಂದು ಕುಟುಂಬದಲ್ಲಿ 5 ರಿಂದ 6 ಜನರಿದ್ದಾರೆ ಅಂದ್ರೆ ನಿಮಗೆ 7.5 kg ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ 1.5 kg ತೊಗರಿ ಬೇಳೆ, 1.5 kg ಉಪ್ಪು, 1.5 kg ಸಕ್ಕರೆ, 1.5 ಲೀಟರ್ ಅಡುಗೆ ಎಣ್ಣೆ, 1.5 kg ಹೆಸರು ಕಾಳು ಕೊಡಬೇಕಿತ್ತು. 1.5 kg ಹೆಸರು ಕಾಳು ಸದ್ಯಕ್ಕೆ ಕೊಡೋದಿಲ್ಲ. ಅದರ ಬದಲಾಗಿ 750 ಗ್ರಾಂ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. 1.5 kg ತೊಗರಿ ಬೇಳೆ ಪ್ಲಸ್ 750 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿ ಕೊಡಲಾಗುತ್ತೆ ಹೆಸರು ಕಾಳಿನ ಬದಲಾಗಿ ಅಂತ ಹೇಳಲಾಗಿದೆ ವೀಕ್ಷಕರೇ. ಅದೇ ತರ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ 5 kg ಇದು ಅಂದ್ರೆ 1 kg 1 ಲೀಟರ್ ಅಡಿಗೆ ಎಣ್ಣೆ, 1 kg ಉಪ್ಪು, 1 kg ಸಕ್ಕರೆ, 1 kg ತೊಗರಿ ಬೇಳೆ, 1 kg ಹೆಸರು ಕಾಳಿನ ಬದಲಾಗಿ 500 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಇಂದಿರಾ ಕಿಟ್ ನಲ್ಲಿ. ಇನ್ನು ನಿಮ್ಮ ಮನೆಯಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ 2.5 kg ಇದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ತಲಾ ಒಬ್ಬರಿಗೆ ಅರ್ಧ kg ಅಂತ ಲೆಕ್ಕ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇದನ್ನ ಈ ತರ ವಿತರಣೆ ಮಾಡಿದ್ದಾರೆ. ಒಟ್ಟು 2.5 kg ಇದು, 5 kg ಇದು, 7.5 kg ಇದು, ಈ 3 ಕಿಟ್ ಗಳನ್ನ ಈಗ ರೆಡಿ ಮಾಡಲಾಗಿದೆ. ಮೇ ತಿಂಗಳ ಒಳಗೆ ಪ್ರತಿಯೊಂದು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಸಿಗಲಿದೆ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರದ ಆಹಾರ ಧಾನ್ಯಗಳು ಕೂಡ ಸಿಗುತ್ತೆ, ಅಕ್ಕಿ ಕೂಡ ಸಿಗುತ್ತೆ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂತಾನೆ ಹೇಳ್ಬಹುದು. ಇನ್ನು APL ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ ನೋಡಿ ವೀಕ್ಷಕರೇ, ಈಗ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದಾರೆ BPL ಕಾರ್ಡ್ ಅದ್ದು. ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಆದಾಯ ಇದ್ರೂ ಕೂಡ BPL ಕಾರ್ಡ್ ಕೊಡ್ತೀವಿ, ಅಂದ್ರೆ APL ಕಾರ್ಡ್ಗೆ ವರ್ಗಾವಣೆ ಮಾಡೋದಿಲ್ಲ. ಅಂದ್ರೆ 3 ಲಕ್ಷ ರೂಪಾಯಿ ಒಳಗಡೆ ನಿಮ್ದು ಇನ್ಕಮ್ ಇದೆ, 2.5 ಲಕ್ಷ ಇದೆ ವರ್ಷಕ್ಕೆ ಅಂದ್ರೆ ನೀವು BPL ಕಾರ್ಡ್ಗೆ ಅರ್ಜಿಯನ್ನ ಹಾಕಬಹುದು. APL ಕಾರ್ಡ್ ಇದ್ದವರು ಕೂಡ BPL ಕಾರ್ಡ್ ಪಡೆದುಕೊಳ್ಳಬಹುದು. ಮುಂದಿನ ಬರೋ ದಿನಗಳಲ್ಲಿ ಇದು ಅಧಿಕೃತ ಘೋಷಣೆ ಮಾಡಬಹುದು ಸರ್ಕಾರದಿಂದ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಆಧಾರ್ ಕಾರ್ಡ್ ಬಳಸೋರು ಎಲ್ಲರಿಗೂ ಕೂಡ ದೊಡ್ಡ ಅಪ್ಡೇಟ್, ಹೊಸ ನಿಯಮಗಳು ಶುರುವಾಗ್ತಾ ಇದ್ದಾವೆ ವೀಕ್ಷಕರೇ. ಹೌದು, ಮೊದಲನೇ ನಿಯಮ ಏನಪ್ಪಾ ಅಂದ್ರೆ ಮುಖ್ಯವಾಗಿ 10 ವರ್ಷಗಳ ಹಳೆಯ ಆಧಾರ್ ಇದ್ರೆ ಅಪ್ಡೇಟ್ ಮಾಡೋದು ಈಗ ತುಂಬಾ ಮುಖ್ಯ. ಅಂದ್ರೆ ನಿಮ್ಮ ಅಡ್ರೆಸ್, ಫೋಟೋ, ಮೊಬೈಲ್ ನಂಬರು, ನಿಮ್ಮ ಥಂಬನ್ನ ನೀವು ಅಪ್ಡೇಟ್ ಮಾಡಬೇಕು. ಆನ್ಲೈನ್ ಅಥವಾ ಆಧಾರ್ ಸೇವಾ ಕೇಂದ್ರದಲ್ಲಿ ನೀವು ಮಾಡಲೇಬೇಕು. ಅಂದ್ರೆ 10 ವರ್ಷದಿಂದ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಬೇಗನೆ ಮಾಡಿಸಿಕೊಳ್ಳಿ ವೀಕ್ಷಕರೇ, ಇಲ್ಲವಾದಲ್ಲಿ ನಿಮಗೆ ಸಮಸ್ಯೆ ಕೂಡ ಆಗ್ಬಹುದು. ಒಂದು ವೇಳೆ ಆಧಾರ್ ಕಾರ್ಡ್ ನಲ್ಲಿ ನೀವು ತಪ್ಪು ಮಾಹಿತಿ ಕೊಟ್ರೆ ಫ್ಯೂಚರ್ ನಲ್ಲಿ ಮುಂದೆ ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆ ಆಗ್ಬಹುದು. ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಫೇಲ್ ಆಗ್ಬಹುದು, ಗೌರ್ಮೆಂಟ್ ಸ್ಕೀಮ್ ಗಳ ಬೆನಿಫಿಟ್ ಸಿಗೋದಿಲ್ಲ. ಆದ್ರಿಂದ ಡೀಟೇಲ್ಸ್ ಕರೆಕ್ಟ್ ಆಗಿ ಇರೋದು ಕಂಪಲ್ಸರಿ ಮಾಡಲಾಗ್ತಾ ಇದೆ. ಇನ್ನು ಆಧಾರ್ ಕಾರ್ಡ್ ನ ಒಂದು OTP ಯನ್ನ ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಯಾಕಂದ್ರೆ ಫೇಕ್ ಕಾಲ್ ಮೆಸೇಜ್ ಬಂದ್ರೆ ಇಗ್ನೋರ್ ಮಾಡಬೇಕು ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಚಿಕ್ಕ ಮಕ್ಕಳು, ಈಗ ಮಕ್ಕಳಿಗೂ ಕೂಡ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಮಾಡಲಾಗ್ತಾ ಇದೆ. ಸ್ಕೂಲ್ ಅಡ್ಮಿಷನ್ಗೂ ಕೂಡ ಆಧಾರ್ ಕಾರ್ಡ್, ಹೀಗಾಗಿ ಗೌರ್ಮೆಂಟ್ ಸ್ಕೀಮ್ ಗಳಿಗೂ ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ ಅನ್ನ ಅಪ್ಡೇಟ್ ನೀವು ಮಾಡ್ಕೋಬೇಕು. ವಿಶೇಷವಾಗಿ ಮಕ್ಕಳು 5 ವರ್ಷ ಮತ್ತು 15 ವರ್ಷಕ್ಕೆ ಅಪ್ಡೇಟ್ ಮಾಡಬೇಕು, ಇಲ್ಲದಿದ್ದರೆ ಅಥೆಂಟಿಕೇಶನ್ ಫೇಲ್ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ನಿಮ್ಮ ಮನೆಯಲ್ಲಿ 15 ವರ್ಷದ ಒಳಗಿನ ಮಕ್ಕಳಿದ್ರೆ ನೀವು ಫಿಂಗರ್ ಪ್ರಿಂಟ್ ಅನ್ನ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸಿಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಅಂತ ಹೇಳಲಾಗಿದೆ. ಇನ್ನು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕು, ಇಲ್ಲವಾದಲ್ಲಿ ಬ್ಯಾಂಕಿಂಗ್ ಸಮಸ್ಯೆಗಳು ನಿಮಗೆ ಆಗಬಹುದು ಅಂತ ಇಲ್ಲಿ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕದ 10-12 ಜಿಲ್ಲೆಗಳಲ್ಲಿ ಭಾರಿ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ. ಒಂದು ಕಡೆಗೆ ಗುಡುಗು ಮಿಂಚು ಮಳೆ, ಮತ್ತೊಂದು ಕಡೆಗೆ ರಣ ಬಿಸಿಲು ಅಂತ ಹೇಳ್ಬೋದು, ಬೆಂಕಿ ಬಿಸಿಲು ಅಂತ ಹೇಳಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಜನರು ಎಚ್ಚರ ವಹಿಸಬೇಕು ಅಂತ ಹವಾಮಾನ ಇಲಾಖೆ ಹೇಳಿದೆ. ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ, ಬಾಗಲಕೋಟೆ, ಗದಗ, ಕೊಪ್ಪಳ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಏನಿದೆ ನೋಡಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಈ ಭಾಗದಲ್ಲಿ ಹೆಚ್ಚು ರಣ ಬಿಸಿಲು ಮುಂದಿನ 5 ದಿನಗಳ ಕಾಲ ಇರಲಿದೆ. ಮತ್ತೆ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಕೂಡ ಆಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಯಾವ ಜಿಲ್ಲೆಗಳಲ್ಲಿ ಬೆಳಿಗಿನ ಜಾವ ಮಧ್ಯಾಹ್ನ ಸಂಜೆವರೆಗೂ ಬಿಸಿಲಿರುತ್ತೆ ನೋಡಿ, ರಾತ್ರಿ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ನೀವು ನೋಡೋದಾದ್ರೆ ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ ಈ ಮತ್ತು ಹಾಸನ, ಕೊಡಗು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಮಳೆನೂ ಆಗುತ್ತೆ. ರಾತ್ರಿ ಆಗ್ತಾ ಇದ್ದಂತೆ ಮಳೆ, ಬೆಳಗಿನ ಜಾವ ತುಂಬಾ ಬಿಸಿಲು, ರಣ ಬಿಸಿಲು, ಬೆಂಕಿ ಬಿಸಿಲು ಕೂಡ ಇರುತ್ತೆ ಅಂತ
ಹೇಳಲಾಗಿದೆ ವೀಕ್ಷಕರೇ. ಇನ್ನು ಈ ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಬಿಸಿಲಿನ ವೇಳೆ ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆವರೆಗೂ ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಕೆಲಸ ಇದ್ರೆ ಮಾತ್ರ ಹೊರಗಡೆ ಬನ್ನಿ. ನೇರವಾಗಿ ಸೂರ್ಯನ ಬೆಳಕಿಗೆ ಮೈ ಅಡ್ಡೋದನ್ನ ತಪ್ಪಿಸ್ಕೊಳ್ಬೇಕು. ನಿಯಮಿತವಾಗಿ ನೀರು ಕುಡಿಬೇಕು, ಎಳೆನೀರು ಕುಡಿಬೇಕು, ಮಜ್ಜಿಗೆ, ಹಣ್ಣಿನ ರಸಗಳನ್ನ ಕುಡಿಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನ ಧರಿಸಬೇಕು, ಕಾಟನ್ ಬಟ್ಟೆಗಳು. ಬಿಸಿಲು ಜಾಸ್ತಿ ಇದ್ದಾಗ ಹೊರಗಡೆ ಬರುವಾಗ ಛತ್ರಿ ಅಥವಾ ಟೋಪಿ ಬಳಕೆ ಮಾಡಬೇಕು. ಸನ್ ಸ್ಟ್ರೋಕ್ ಸಮಸ್ಯೆ ಆಗ್ಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಬಂಗಾರದ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ ಮದುವೆ ಸೀಸನ್ ಕೂಡ ಪ್ರಾರಂಭವಾಗಿರೋದ್ರಿಂದ ತುಂಬಾ ಜನ ಆಭರಣ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಅವರಿಗೆ ಏನಪ್ಪಾ ಅಂದ್ರೆ ನೋಡಿ ವೀಕ್ಷಕರೇ, ಅರ್ಜೆಂಟ್ ಇದ್ರೆ ನಿಮಗೆ ಬಂಗಾರ ತಗೋಬೇಕು. ಈಗ ಸದ್ಯ ಅರ್ಜೆಂಟ್ ಇದೆ ಅಂದ್ರೆ ನೀವು ತಗೊಳ್ಳೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರಲ್ಲ. ಆದ್ರೆ ನೀವು ಕಾಯ್ತಿರಪ್ಪ ಅಂದ್ರೆ ಈ ಅಮೆರಿಕ ಇರಾನ್ ಯುದ್ಧ ಮುಗಿಯವರೆಗೂ ಸ್ವಲ್ಪ ವೇಟ್ ಮಾಡಿ. ಎದಕ್ಕಂದ್ರೆ ಯುದ್ಧ ಮುಗಿಯುವ ಸಾಧ್ಯತೆ ಕೂಡ ಇದೆ. ಎದಕ್ಕಂದ್ರೆ ಅಮೆರಿಕದವರು ಇರಾನ್ ದೇಶದ ಮೇಲೆ ಯುದ್ಧ ಮಾಡೋದಕ್ಕೆ ಅಷ್ಟು ಮನಸ್ಸು ತೋರಿಸ್ತಾ ಇಲ್ಲ ಎಂಬುವ ಒಂದು ಹೇಳಿಕೆಗಳು ವೈರಲ್ ಆಗ್ತಾ ಇದ್ದಾವೆ. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದಿಂದ ಹಿಂದೆ ಸರಿಯಲು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಂಟರ್ನ್ಯಾಷನಲ್ ನ್ಯೂಸ್ ನಲ್ಲಿ ಹೇಳಲಾಗಿದೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಯಾವಾಗ ಜಾಗತಿಕ ಅನಿಶ್ಚಿತತೆ, ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಅವಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ನೋಡಿ, ಬೆಳ್ಳಿ ಬೆಲೆ ಒಂದೇ ದಿನ 10,000 ರೂಪಾಯಿ ಇಳಿಕೆ ಆಗಿದೆ. 2,75,000 ರೂಪಾಯಿದದ್ದು ಈಗ 2,65,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ಅದೇ ಬಂಗಾರದ ಬೆಲೆ ಕೂಡ ಮತ್ತೆ 2 ದಿನದಲ್ಲಿ ಬರೋಬ್ಬರಿ 2,500 ರೂಪಾಯಿಷ್ಟು ಇಳಿಕೆ ಆಗಿದೆ. ನಿನ್ನೆ ಕೂಡ ಮತ್ತೆ 540 ರೂಪಾಯಿ ಇಳಿಕೆ ಆಗಿತ್ತು. ಇವತ್ತು ಕೂಡ 500 ರೂಪಾಯಿಷ್ಟು ಇಳಿಕೆ ಆಗಿದೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ 1,55,000 ರೂಪಾಯಿದದ್ದು ಇವತ್ತು 1,54,750 ರೂಪಾಯಿ ಆಗಿದೆ. 10 ಗ್ರಾಮ್ದು 24 ಕ್ಯಾರೆಟ್ ಚಿನ್ನದ ಬೆಲೆ. ನೋಡಿ, ಈ ತರ ಇಳಿಮುಖವಾದ್ರೆ ಬಂಗಾರ ಮತ್ತಷ್ಟು ಇನ್ನೂ 3-4 ರೂಪಾಯಿ ಇಳಿಮುಖದಲ್ಲಿ ಸಾಗಬಹುದು. ಇನ್ನು ಅಮೆರಿಕದ ಫೆಡರಲ್ ರೇಟ್ಸ್ ಅಂದ್ರೆ ಅಮೆರಿಕ ಇಂಟ್ರೆಸ್ಟ್ ರೇಟ್ ಗಳ ಒಂದು ಡಿಸ್ಕಷನ್ ಮತ್ತೆ 29-30ನೇ ತಾರೀಕಿಗೆ ನಡೆಯಲಿದೆ. ಅವಾಗ ಮತ್ತೊಮ್ಮೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಕೂಡ ಕಾಣಬಹುದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.